ओम रामाय रामभद्राय रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओम मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरिः ओं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओं। ಇವಾಗ ದ್ರೋಣಾಚಾರ್ಯರು ಕೇಳ್ತಾರೆ ಯಾರ ಹತ್ರ ಯಾವುದು ಶಸ್ತ್ರವಿದ್ಯಾಭ್ಯಾಸಕ್ಕೋಸ್ಕರ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ನೇಮಕ ಮಾಡಿದ್ದಾರೆ. ಪಾಂಡವರಿಗೂ ಪಾಂಡವ ರಾಜಕುಮಾರರಿಗೂ ಕೌರವ ರಾಜಕುಮಾರರಿಗೂ ನೀವು ನಿಮ್ಮಲ್ಲಿರುವಂತಹ ನೀವು ಪರಶುರಾಮನಿಂದ ಪಡೆದಿರುವಂತಹ ದಿವ್ಯಾಸ್ತ್ರಗಳನ್ನು ತಿಳಿಸಿಕೊಡಿರಿ ಅಂತ. ಸೊ ದ್ರೋಣಾಚಾರ್ಯರಿಗೆ ಅದೇ ಬೇಕಾಗಿತ್ತು. ಯಾಕಂತೇಳಿದರೆ ಶಿಷ್ಯತ್ವ ಬೇಕೀಗ. ಆಮೇಲಿಂದ ಸುರುವಿನ ಕ್ಲಾಸ್ನಲ್ಲೇ ಏನು ಹೇಳ್ತಾರೆ ಮಕ್ಕಳಿಗೆ, ಆ ರಾಜಕುಮಾರರುಗಳಿಗೆ, ನಿಮ್ಮಲ್ಲಿ ಯಾರಿದ್ದೀರಿ ಅಂತೇಳಿದರೆ ನನಗೋಸ್ಕರ ವಿದ್ಯೆ ಕಲಿತಾದ ಮೇಲೆ ನನಗೋಸ್ಕರ ನಾನು ಹೇಳುವಂಥ ಕೆಲಸವನ್ನು ಪ್ರಥಮವಾಗಿ ಯಾರು ಪ್ರತಿಜ್ಞೆ ಮಾಡ್ತೀರಿ ನಾನು ಮಾಡಿಕೊಡ್ತೇನೆ ಅಂತೇಳಿದ್ರೆ ಅರ್ಜುನ ಎದ್ದು ನಿಂತ. ಅದಕ್ಕೆ ಹೇಳ್ತಾರೆ ಅರ್ಜುನನಿಗೆ ಒಂದು ಮನಸ್ಸಿನಲ್ಲಿತ್ತು ಏನಂತೇಳಿದರೆ ದಿವ್ಯಾಸ್ತ್ರಗಳು ಗೊತ್ತಿಲ್ವಾ ಅಂತೇಳಿದರೆ ದಿವ್ಯಾಸ್ತ್ರಗಳು ಗೊತ್ತುಂಟು. ಕೃಷ್ಣನಿಂದ ಭಗವಂತ ಕೃಷ್ಣನಿಂದಲೇ ಪಡ್ಕೊಂಡು ಬಂದದ್ದು. ಆವಾಗ ಅಕ್ರೂರ ವಾಪಸ್ ಹೋಗುವಾಗ ಭೀಮ ಮತ್ತು ಅರ್ಜುನ ಹಾಗೆ ಸಹದೇವ ಇವರು 3 ಜನ ಹೋಗಿದ್ದಾರೆ. 3 ವರ್ಷ ಅಲ್ಲಿ ಇದ್ದರು, ಎಲ್ಲಿ ದ್ವಾರಕೆಯಲ್ಲಿ. ಸೊ ಕೃಷ್ಣನಿಂದ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದಾನೆ ಅರ್ಜುನ. ಆದರೂ ಕೃಷ್ಣ ಭಗವಂತ ಏನು ಹೇಳಿದ್ದಾರೆ ಅಂತೇಳಿದರೆ, ನೋಡಪ್ಪ ಅರ್ಜುನ, ಆಪತ್ಕಾಲದಲ್ಲಿ ಮಾತ್ರ ಈ ದಿವ್ಯಾಸ್ತ್ರಗಳನ್ನು ಉಪಯೋಗ ಮಾಡತಕ್ಕದ್ದು, ಬೇರೆ ಸಮಯದಲ್ಲಿ ನೀನಿದನ್ನು ಉಪಯೋಗಿಸಲಿಕ್ಕೆ ಇಲ್ಲ ಅಂತ. ಅರ್ಜುನನಿಗೆ ಅಂತ ಹೇಳ್ತಾರೆ ಬೇಕಾದಾಗ ಒಂದು ಅಸ್ತ್ರ ಏನಾದರೂ ರಾಜಕುಮಾರರಿಗೆ ಬಾಕಿ ರಾಜಕುಮಾರಿಗೆ ತೋರಿಸ್ಲಿಕ್ಕ ಅಥವಾ ಯಾವುದಕ್ಕಾದರೂ ಇಲ್ಲ, ಇದು ಆಪತ್ಕಾಲದಲ್ಲಿ ಮಾತ್ರ ಉಪಯೋಗಿಸಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಅಂತೇಳಿದರೆ ದ್ರೋಣಾಚಾರ್ಯ ಈಗ ಏನು ಹೇಳಿದರು, ನಿನ್ನನ್ನು ಪಟ್ಟದ ಶಿಷ್ಯನನ್ನಾಗಿ ಮಾಡ್ತೇನೆ, ಯಾರು ಮೊದಲು ಪ್ರತಿಜ್ಞೆ ಮಾಡ್ತಾರೆ ಅಂತ ಹೇಳ್ಕೊಂಡು ಎದ್ದು ನಿಂತುಬಿಟ್ಟ. ಯಾಕಂದರೆ ನಾನು ಪಟ್ಟದ ಶಿಷ್ಯನಾಗಿ ಮಾಡಿದರೆ, ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಿದರೆ ದಿವ್ಯಾಸ್ತ್ರಗಳನ್ನೆಲ್ಲ ಕೊಡ್ತಾರೆ, ನಾನು ಬೇಕಾದಾಗ ಅದನ್ನು ಉಪಯೋಗಿಸಬಹುದು ಅಂತ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗದು ಆ ರೀತಿಯಲ್ಲಿ ಅರ್ಜುನನಿಗೆ ಬಹಳ ಒಂದು ಏನಾಗಿದೆ, ಕುತೂಹಲದ ಕೆಲಸ ಆಗಿದೆ, ನನಗೆ ಪಟ್ಟದ ಶಿಷ್ಯ ಆಗಬೇಕು ಅಂತೇಳಿ. ಆವಾಗ ಹೇಳ್ತಾರೆ ಭೀಮಸೇನ ಯಾಕೆ ಎದ್ದು ನಿಲ್ಲಿಲ್ಲ ಅಂತೇಳಿದರೆ, ಈಗ ಗೊತ್ತಿದೆ ಮುಂದೆ ಮಹಾಭಾರತ ಯುದ್ಧ ಆಗಲಿಕ್ಕುಂಟು. ಭೀಷ್ಮಾಚಾರ್ಯರು ಮೊದಲಾಗಿ ದ್ರೋಣಾಚಾರ್ಯರೆಲ್ಲ ಇನ್ನೊಂದು ಪಕ್ಷದಲ್ಲಿ ಯುದ್ಧ ಮಾಡ್ತಾರೆ. ಆವಾಗ ಅವರೇ ಎದುರುಗಡೆ ಶ್ರೇಷ್ಠ ಧನುರ್ಧಾರಿಯಾಗಿ ಬಿಟ್ಟರೆ ಅವರೊಟ್ಟಿಗೇ ಯುದ್ಧ ಮಾಡಬೇಕಾಗ್ತದೆ. ಯಾಕೆ ಭೀಷ್ಮಾಚಾರ್ಯರು ಎಷ್ಟು ಸಮಯ ಸೇನಾಪತಿ ಆಗಿದ್ದರು, ಆನಂತರ ದ್ರೋಣಾಚಾರ್ಯರು. ಸೊ ಅಂತೇಳಿದರೆ ಇವರ ಜೊತೆಗೇ ಸೆಣಸಾಡೋದೇ ಮುಖ್ಯ ಕೆಲಸ ಆಗ್ತದೆ. ಅಂದರೆ ಒಳ್ಳೆಯದಾಗೋದಿಲ್ಲ ಭೀಮಸೇನ ದೇವರಿಗೆ, ವಾಯುದೇವರಿಗೆ. ಏನಂತ ಹೇಳಿದರೆ ಭಗವಂತನ ವಿರುದ್ಧ ಯಾವುದು ಗದಾಯುದ್ಧದ ಶಿಕ್ಷಣಕ್ಕೋಸ್ಕರ ಆವಾಗಾದರೂ ಗದೆಯನ್ನು ನಾನು ಭಗವಂತನ ಮೇಲೆ ನಾನು ಪ್ರಹಾರ ಮಾಡುವುದಿಲ್ಲ, ಅಲ್ಲ ಅದು ಶಿಕ್ಷಣ ವಿದ್ಯಾಭ್ಯಾಸ ಹೇಳಿಕೊಡುವುದು ಅಂತ ಹೇಳಿದ್ರು. ಇಲ್ಲ, ಭಗವಂತನಿಗೆ ನಾನು ಗದೆಯಿಂದ ಪ್ರಹಾರ ಮಾಡಿದಾಗ ಆಗ್ತದೆ, ಆದ್ದರಿಂದ ಭಗವಂತನಿಂದ ಕಲಿಯುವುದೇ ಇಲ್ಲ ನಾನು ಅಂತೇಳಿ ಬಲರಾಮನಿಂದ ಕಲಿತದ್ದು. ಸೊ ಆದ್ದರಿಂದ ಅಂತಹ ಭೀಮಸೇನ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಆದಷ್ಟು ಈ ಗುರುಗಳ ಜೊತೆಗೆಲ್ಲ ಯುದ್ಧ ಮಾಡುವಂಥ ಕೆಲಸ ತನಗೆ ಬೇಡ. ಆದ್ದರಿಂದ ಇದು ಅರ್ಜುನ ಒಂದು ವೇಳೆ ಶ್ರೇಷ್ಠ ಧನುರ್ಧಾರಿ ಆಗ್ತಾನೆ ಅಂತಾದರೆ ಒಂದು ವಿಶ್ವಪ್ರಸಿದ್ಧನೂ ಆಗ್ತಾನೆ ತನ್ನ ತಮ್ಮ. ಒಂದು ಎರಡನೇದು, ಈ ಏನು ಮುಖ್ಯವಾದ ಕೆಲಸ ಏನು ಈ ಗುರುಗಳೊಟ್ಟಿಗೆ ಯುದ್ಧ ಮಾಡುವಂಥದ್ದೆಲ್ಲ ಅರ್ಜುನನೇ ಮಾಡಲಿ. ಆ ಕಡೆ ಪ್ರಸಿದ್ಧಿಯೂ ಬರ್ತದೆ, ಈ ಕಡೆ ಯುದ್ಧವೂ ಆಗ್ತದೆ, ತನಗೆ ಈ ಧರ್ಮ ಸಂಕಟ ಏನಿದೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಭೀಮಸೇನ ದೇವರು ಯೋಚನೆ ಮಾಡ್ತಾ ಇದ್ದರು. ಅಲ್ಲಿವರೆಗೆ ಆಗಿದೆ. ಇವಾಗ ಮುಂದಿನದನ್ನು ನೋಡೋಣ. ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು ಅಂತ ನೋಡುವ. ನ ಬುದ್ಧಿಪೂರ್ವಂ, ವೈರಾರ್ ಬಂದಿಯಾರ? ಇಲ್ಲ, ವೈರಾರ್ ಇಲ್ಲಲ್ಲ. ನ ಬುದ್ಧಿಪೂರ್ವಂ ವರ ಇಂದಿರಾಪತೇ
ಅನ್ಯತ್ರ ಮೇ ಗ್ರಾಹ್ಯ ಇತಿಶ್ಚ ಜಿಷ್ಣು ಕರೋತು ಗುರುವರ್ತಂ ಇತಿ ಸ್ಮ ಚಿಂತಯನ್ ಭೀಮ ಪ್ರತಿಜ್ಞಾಂ ನ ಚಕಾರ ತತ್ರ. ಸೊ ಲಾಸ್ಟ್ ಲೈನ್ ಏನು ಹೇಳ್ತದೆ ಅಂದರೆ ಭೀಮಃ ಪ್ರತಿಜ್ಞಾಂ ತತ್ರ ನ ಚಕಾರ. ಸೊ ಭೀಮಸೇನ ದೇವರು ಈ ಪ್ರತಿಜ್ಞೆ ಮಾಡಲಿಕ್ಕೆ ಹೋಗಲಿಲ್ಲ. ಭೀಮಃ ತತ್ರ ಅಂದರೆ ಅಲ್ಲಿ, ಪ್ರತಿಜ್ಞಾಂ ನ ಚಕಾರ, ಚಕಾರ ಅಂದರೆ ಮಾಡೋದು, ನ ಚಕಾರ ಅಂದರೆ ಮಾಡಲಿಲ್ಲ. ಯಾಕೆ? ಬುದ್ಧಿಪೂರ್ವಂ ವರ ಇಂದಿರಾಪತೇ ಅನ್ಯತ್ರ. ಇಂದಿರಾಪತಿ ಅಂತೇಳಿದರೆ ಯಾರು? ಲಕ್ಷ್ಮೀಪತಿ ಅಂದರೆ ಭಗವಂತ ಶ್ರೀಕೃಷ್ಣ. ಸೊ ಇಂದಿರಾಪತೇ ಅನ್ಯತ್ರ ಅಂದರೆ ಭಗವಂತನನ್ನು ಬಿಟ್ಟು, ಇಂದಿರಾಪತೇ ಅನ್ಯತ್ರ ಬುದ್ಧಿಪೂರ್ವಂ ಅಂತೇಳಿದರೆ ಬುದ್ಧಿಪೂರ್ವಕವಾಗಿ ಗೊತ್ತಿದ್ದು ಕೂಡ ವರ ಮೇ ನಾಗ್ರಾಹ್ಯ ಅಂತೇಳಿದರೆ ಏನಾದರೂ ಬೇಡದಿದ್ದರೆ ಅದು ಭಗವಂತನ ಹತ್ರ ಕೂಡ ಭೀಮಸೇನ ದೇವರು ಏನು ಬೇಡಲಿಕ್ಕೆ ಹೋಗುವುದಿಲ್ಲ. ಸೊ ಲಕ್ಷ್ಮೀಪತಿಯಾದ ಭಗವಂತ ಶ್ರೀಹರಿಯ ಹೊರತು ಇತರರಿಂದ, ಲಕ್ಷ್ಮೀಪತೇ ಅನ್ಯತ್ರ ಇಂದಿರಾಪತೇ ಅನ್ಯತ್ರ ಅಂತೇಳಿದರೆ ಭಗವಂತನಿಂದ ಹೊರತು ಬೇರೆಯವರಿಂದ, ಅನ್ಯತ್ರ ವರ ಅಂದರೆ ವರ ಕೊಡುವಂಥದ್ದು ಅಂತ. ಸೊ ಈ ವರ ಬುದ್ಧಿಪೂರ್ವಕವಾಗಿ ನ ಮೇ ಗ್ರಾಹ್ಯ, ನನಗೆ ಗ್ರಾಹ್ಯ ಮಾಡಲು ಸ್ವೀಕರಿಸಲು ಯೋಗ್ಯವಲ್ಲ ಅಂತೇಳಿದರೆ ಇವಾಗ ಏನು ಈ ದಿವ್ಯಾಸ್ತ್ರಗಳನ್ನು ಯಾರು ಕೊಡ್ತಾ ಇದ್ದಾರೆ? ದ್ರೋಣಾಚಾರ್ಯರು. ಅಂದರೆ ದಿವ್ಯಾಸ್ತ್ರ ಅಂದರೆ ಏನು? ಆ ಅಸ್ತ್ರವನ್ನು ಪ್ರಯೋಗ ಮಾಡುವಾಗ ದೇವತೆಗಳನ್ನು ಸ್ಮರಿಸಿ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು. ಅಂದರೆ ದೇವತೆಯನ್ನು ಆಹ್ವಾನ ಮಾಡಬೇಕು. ಎಲ್ಲ ದೇವತೆಗಳು ಸಾಮಾನ್ಯವಾಗಿ ಬ್ರಹ್ಮಾಸ್ತ್ರ ಒಂದು ಬಿಟ್ಟು ಉಳಿದದೆಲ್ಲ ವಾಯುದೇವರಿಗಿಂತ ಕೆಳಗಿನವರೇ ಇರುವುದು. ಸೊ ಆ ದೇವತೆಗಳನ್ನು ತಾನು ಏನಂತ ಹೇಳಿದರೆ ಆಹ್ವಾನಿಸೋದು, ಅವರಿಂದ ಕೆಲಸ ಮಾಡಿಸುವಂಥದ್ದು ಅಂತೇಳಿದರೆ ಅವರಿಂದ ಏನೋ ಒಂದು ಸಹಾಯ ಬೇಡಿದಾಗ ಆಗ್ತದೆ. ಈಗ ಅಗ್ನೇಯಾಸ್ತ್ರ, ಅದು ಯಾರು? ಅಗ್ನಿ ಅಂದರೆ ವಾಯುದೇವರಿಂದ ಎಷ್ಟು ಕಡಿಮೆ ದರ್ಜೆಯಲ್ಲಿದ್ದಾರೆ. ಸೊ ಅಗ್ನಿಯ ಸಹಾಯ ಬೇಡಿದಾಗ ಆಗ್ತದೆ. ಭೀಮಸೇನ ದೇವರು ಹೇಳ್ತಾರೆ, ನಾನು ಭಗವಂತನೊಬ್ಬನನ್ನು ಪ್ರಾರ್ಥನೆ ಮಾಡುವುದು ಬಿಟ್ಟರೆ ನಾನು ಯಾರಿಂದಲೂ ಯಾವ ಸಹಾಯವನ್ನು ಕೇಳುವುದಿಲ್ಲ. ಜ್ಞಾನವೋ ಅದು ಸಹ ಭೀಮಸೇನ ದೇವರಲ್ಲಿದೆ, ಬಲ ಭೀಮಸೇನ ದೇವರಲ್ಲಿದೆ. ಸೊ ಏನು ಕೇಳಿದರೂ ಭೀಮಸೇನ ದೇವರಲ್ಲಿದೆ. ಆದ್ದರಿಂದ ಇನ್ನೊಂದು ದೇವತೆಯಿಂದ ತಾನು ಸಹಾಯ ಪಡೆಯುವಂಥದ್ದು ಅದು ವರ ಪಡೆದಾಗಿ. ನಾನು ವರ ಪಡೆಯದಿದ್ದರೆ ಭಗವಂತನಿಂದ ಮಾತ್ರ. ಭಗವಂತನಿಂದಲೂ ಭೀಮಸೇನ ದೇವರು ಏನೂ ಕೇಳಿದವರಲ್ಲ. ಆ ರೀತಿ ಭೀಮಸೇನ ದೇವರದ್ದು ನಿಷ್ಠೆ. ಸೊ ಎಲ್ಲ ಭಗವಂತ ತನಗೆ ಕೊಟ್ಟಿದ್ದಾನೆ, ವಾಯುದೇವರಿಗೆ ಎಲ್ಲ ಕೊಟ್ಟಿದ್ದಾರೆ ಭಗವಂತ. ತಾನು ಪುನಃ ಇನ್ನೊಬ್ಬರ ಹತ್ರ ಏನು ಬೇಡುವಂಥ ಸ್ಥಿತಿ ಇರಬಾರ್ದು ಅಂತ ಹೇಳಿಬಿಟ್ಟು ಬುದ್ಧಿಪೂರ್ವಂ. ಈಗ ದ್ರೋಣಾಚಾರ್ಯರಿಗೆ ಇಲ್ಲ, ನಾನು ಅಂತ ತಿಳ್ಕೊಂಡು ಎದ್ದು ನಿಂತಿದ್ದರೆ ಗುರುಗಳೇ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ಆ ಭೀಮಸೇನದವರಿಗೆ ದಿವ್ಯಾಸ್ತ್ರಗಳನ್ನು ಕೊಡ್ತಾರೆ. ದಿವ್ಯಾಸ್ತ್ರ ಅಂತ ಹೇಳಿದರೆ ಅದು ಆಗ್ನೇಯಾಸ್ತ್ರ, ವರುಣಾಸ್ತ್ರ. ಸೊ ವರುಣ ದೇವರನ್ನು ಕರಿಬೇಕು. ವರುಣ ದೇವರು ಅಂತ ಹೇಳಿದರೆ ವಾಯುದೇವರಿಗಿಂತ ಎಷ್ಟು ಕೆಳಗಿದ್ದಾರೆ. ವರುಣ ದೇವರನ್ನು ಕರೆದು ಈ ಕೆಲಸ ಮಾಡಿ ಅಂತ ವಾಯುದೇವರು ಅವರನ್ನು ಪ್ರಾರ್ಥನೆ ಮಾಡುವುದಂದರೆ ಏನದು? ಇಲ್ಲಪ್ಪ, ಭೀಮಸೇನ ಹೇಳ್ತಾರೆ, ಇಲ್ಲ, ನಾನು ಯಾರನ್ನೂ ಪ್ರಾರ್ಥಿಸುವುದಿಲ್ಲ, ನಾನು ಭಗವಂತ ಒಬ್ಬನನ್ನೇ ಪ್ರಾರ್ಥನೆ ಮಾಡುವಂಥದ್ದು ಅಂತೇಳಿಬಿಟ್ಟು ಬುದ್ಧಿಪೂರ್ವಂ ವರ ಇಂದಿರಾಪತೇ ಅನ್ಯತ್ರ ನ ಮೇ ಗ್ರಾಹ್ಯ. ಇದು ನನಗೆ ಸ್ವೀಕಾರ ಇಲ್ಲ. ಇಲ್ಲ, ಮೇ ನನಗೆ, ಗ್ರಾಹ್ಯ ಅಂದರೆ ನನಗೆ, ಮೇ ಗ್ರಾಹ್ಯ ನನಗೆ ಗ್ರಾಹ್ಯ ಇಲ್ಲ, ನಾನು ಸ್ವೀಕಾರ ಮಾಡಲಿಕ್ಕೆ ಅದು ಯೋಗ್ಯವಾದುದಲ್ಲ. ಇತಿಶ್ಚ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ಆದ್ದರಿಂದ ಜಿಷ್ಣು ಕರೋತು. ಜಿಷ್ಣು ಅಂತೇಳಿದರೆ ಏನು? ಜಿಷ್ಣು ಅಂದರೆ ಅರ್ಜುನ, ಜಿಷ್ಣು. ಸೊ ಫಲ್ಗುಣ ಅಂತೇಳಿದರೆ ಅರ್ಜುನ, ಜಿಷ್ಣು ಅಂತೇಳಿದರೆ ಅರ್ಜುನನ ಬೇರೆ ಬೇರೆ ಹೆಸರು. ಪಾರ್ಥ ಅಂತೇಳಿದರೆ ಎಲ್ಲ, ಪಾರ್ಥ ಅಂದರೆ ಪೃಥ್ವಿನ ಮಕ್ಕಳು, ಎಲ್ಲ ಪಾಂಡವರಿಗೂ ಹೇಳ್ಬೋದು. ಆದರೆ ಪಾರ್ಥಾಹ ಅಂತೇಳಿದರೆ ಪಾಂಡವರು, ಪಾರ್ಥ ಒಬ್ಬನೇ ಹೇಳಿದರೆ ಅದು ಅರ್ಜುನ ಅಂತ. ಸೊ ಜಿಷ್ಣು ಅಂದರೆ ಅರ್ಜುನ, ಕರೋತು ಮಾಡಲಿ,
ಅಂದರೆ ಅರ್ಜುನ ಮಾಡಲಿ. ಏನು? ಗುರುವರ್ಥಂ ಅಂದರೆ ಗುರುಗಳು ಏನು ಹೇಳಿದರು? ನನ್ನ ಕೆಲಸ ಮಾಡಿಕೊಡಬೇಕು. ಯಾರು ಪ್ರತಿಜ್ಞೆ ಮಾಡ್ತೀರಿ? ಅರ್ಜುನ ಎದ್ದು ನಿಂತು ಬಿಟ್ಟ. ಅಂದರೆ ಅರ್ಜುನ ಮಾಡಲಿ, ಗುರುಗಳ ಸೇವೆ ಮಾಡಲಿ, ಗುರುಗಳಿಂದ ದಿವ್ಯಾಸ್ತ್ರ ಪಡೆಯಲಿ, ಆಮೇಲೆ ಗುರುಗಳು ಏನು ಹೇಳ್ತಾರೋ ಆ ಕೆಲಸ ಮಾಡಲಿ. ಸೊ ಅರ್ಜುನನಿಗೆ ನಾನಿದ್ದೇನಲ್ಲ, ಏನಾದರೂ ಅರ್ಜುನನಿಗೆ ಆಗುವುದಿಲ್ಲ ಅಂತಾದರೆ ಜೊತೆಯಲ್ಲಿ ನಾನು ಇದ್ದೇನೆ ಸದಾ ಅರ್ಜುನನಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕರೋತು ಗುರುವರ್ಥಂ, ಅರ್ಜುನ ಗುರುಗಳ ಸೇವೆ ಮಾಡಲಿ. ಸೊ ಅರ್ಜುನ ದಿವ್ಯಾಸ್ತ್ರಗಳನ್ನು ಪಡೆಯಲಿ, ಗುರುಗಳಿಗೆ ಏನು ಆ ಕೆಲಸ ಆಗಬೇಕೋ ಆ ಕೆಲಸ ಅರ್ಜುನ ಮಾಡಿಕೊಡಲಿ. ಅದಕ್ಕೆ ಸಹಾಯ ಭೀಮಸೇನ ದೇವರದ್ದು ಸದಾ ಇದೆ ಅಂತ ಹೇಳುತ್ತಾ ಇತಿ ಚಿಂತಯನ್ ಸ್ಮ, ಈ ರೀತಿ ಆಲೋಚಿಸುತ್ತಾ ಯಾರು? ಭೀಮಸೇನ ದೇವರು. ಭೀಮಃ ಪ್ರತಿಜ್ಞಾಂ ನ ಚಕಾರ ತತ್ರ, ಆದ್ದರಿಂದ ಪ್ರತಿಜ್ಞೆ ಮಾಡಲಿಲ್ಲ. ಅರ್ಜುನನಿಗೆ ಪ್ರತಿಜ್ಞೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಅರ್ಜುನ ಮಾಡಲಿ ಅಂತೇಳಿದರೆ ಅರ್ಜುನನಿಗೆ ತನ್ನ ಸಹಾಯ ಎಲ್ಲವೂ ಇದೆ. ಅರ್ಜುನ ಶ್ರೇಷ್ಠ ಧನುರ್ಧರ ಅಂತ ಪ್ರಸಿದ್ಧನಾಗಲಿ ಅಂತೇಳಿದರೆ ಆಮೇಲಿಂದ ಗುರುಗಳ ಸೇವೆ ಮಾಡಲಿ. ಆಮೇಲಿಂದ ಗುರುಗಳು ಏನು ದಿವ್ಯಾಸ್ತ್ರಗಳು ಕೊಡ್ತಾರೋ ಅದನ್ನು ದೇವತೆಗಳನ್ನು ಆಹ್ವಾನ ಮಾಡುವಂಥದ್ದು ಪ್ರತಿಯೊಂದು. ಸೊ ಅರ್ಜುನ ಅಂತೇಳಿದರೆ ಇಂದ್ರನ ಅಂಶದಿಂದ ಹುಟ್ಟಿದವನು. ಸೊ ಏನೂ ತೊಂದರೆ ಆಗುವುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅರ್ಜುನನೇ ಈ ಕೆಲಸ ಮಾಡಲಿ ಅಂತ ಬಿಟ್ಟಿದ್ದಾರೆ ಯಾರು? ಭೀಮಸೇನ. ಸೊ 38ನೇ ಶ್ಲೋಕಕ್ಕೆ ಲಕ್ಷ್ಮೀಪತಿಯಾದ ಭಗವಂತನ ಹೊರತು ಇತರರಿಂದ, ಅಂದರೆ ಲಕ್ಷ್ಮೀಪತೇ ಅನ್ಯತ್ರ, ಇಂದಿರಾಪತೇ ಅನ್ಯತ್ರ, ಅಂದರೆ ಲಕ್ಷ್ಮೀಪತಿಯಾದ ಭಗವಂತನ ಹೊರತು ಇತರರಿಂದ ಬುದ್ಧಿಪೂರ್ವಕ ವರ ಮೇ ನ ಗ್ರಾಹ್ಯ, ಯಾವುದೇ ವರ ಪಡೆಯುವಂಥದ್ದು, ಯಾವ ದೇವತೆಗಳ ಸಹಾಯವನ್ನು ಪಡೆಯುವಂಥದ್ದು, ಇದು ಆ ವರವನ್ನು ಸ್ವೀಕರಿಸುವಂಥದ್ದು, ದೇವತೆಗಳ ಸಹಾಯವನ್ನು ಪಡೆಯುವಂಥದ್ದು ನನಗೆ ಗ್ರಾಹ್ಯವಲ್ಲ, ನನಗೆ ಇದು ಸ್ವೀಕಾರ ಅಲ್ಲ, ನನಗೆ ತರ ಅಲ್ಲ. ಆದ್ದರಿಂದ ಅರ್ಜುನನೇ ಗುರುಗಳಿಗಾಗಿ ಆ ಪ್ರತಿಜ್ಞೆಯನ್ನು ಮಾಡಲಿ, ಗುರುಗಳ ಸೇವೆ ಅರ್ಜುನನೇ ಮಾಡಲಿ, ಶ್ರೇಷ್ಠ ಧನುರ್ಧರ ಅರ್ಜುನನೇ ಆಗಲಿ. ಆಮೇಲೆ ಗುರುಗಳು ಹೇಳಿದಾರಲ್ಲ ನನ್ನ ಕೆಲಸ ಮಾಡಿಕೊಡ್ಬೇಕಂತ, ಅರ್ಜುನ ಮಾಡಿಕೊಡಲಿ. ಅರ್ಜುನನಿಗೇನಾದರೂ ಸಹಾಯ ಬೇಕಿದ್ದರೆ ಭೀಮಸೇನ ದೇವರು ಸದಾ ಇದ್ದಾರೆ ಅಂತ ಆಲೋಚಿಸಿ ಭೀಮಸೇನ ಪ್ರತಿಜ್ಞೆ ಮಾಡಲಿಕ್ಕೆ ಹೋಗಲಿಲ್ಲ. ಭೀಮನು ಪ್ರತಿಜ್ಞೆ ಮಾಡದೇ ಇರಲಿಕ್ಕೆ ಇನ್ನೊಂದು ಕಾರಣ ಇಲ್ಲಿ ಮಧ್ವರು ಕೊಡ್ತಾ ಇದ್ದಾರೆ. ಅಸ್ತ್ರವಿದ್ಯೆ ಎಂದರೆ ಅಸ್ತ್ರಾಭಿಮಾನಿ ದೇವತೆಗಳನ್ನು ತಮ್ಮ ಕಾರ್ಯ ಸಾಧನೆಗಾಗಿ ಕೋರಿಕೊಳ್ಳುವುದು ಅಂತೇಳಿದರೆ ವರುಣಾಸ್ತ್ರ. ವರುಣ ದೇವರೇ ಬನ್ನಿ ಇಲ್ಲಿಗೆ ಆಹ್ವಾನ ಮಾಡೋದು, ನನಗೆ ಈ ಸಹಾಯ ಮಾಡಿಕೊಡ್ಬೇಕು ನೀವು ಅಂತ ಕೇಳಿಕೊಳ್ಳೋದು ವಾಯುದೇವರಿಗೆ ಇದು ಸ್ವೀಕಾರ ಅಲ್ಲ, ಅದು ಅಶಕ್ತರು ಮಾಡುವ ಕೆಲಸ. ಭೀಮಸೇನ ದೇವರಂತ ಹೇಳಿದ್ರೇನು? ಜ್ಞಾನದ ಬಲವೂ ಇದೆ, ಭುಜ ಬಲವೂ ಇದೆ. ಸೊ ನಾನು ಯಾಕೆ ಬಾಕಿ ದೇವತೆಗಳನ್ನು ಆಹ್ವಾನಿಸಬೇಕು, ನನ್ನದೇ ಬಲ ಇದೆಯಲ್ಲ ಅಂತ. ಅದು ಅಶಕ್ತರು ಮಾಡುವ ಕೆಲಸ. ತನ್ನಂಥ ಮಹಾಸಮರ್ಥ ಹಾಗೆ ಮಾಡುವುದು, ಹಾಗೆ ಬೇರೆ ದೇವತೆಗಳನ್ನು ಬೇಡುವುದು ತರವಲ್ಲ. ನಾನು ಬೇಡುವುದಿದ್ದರೆ ಆ ಭಗವಂತನನ್ನು ಮಾತ್ರ ಅಂತ ನಿಷ್ಠೆ ಯಾರ್ದು? ಭೀಮಸೇನ ದೇವರದ್ದು. ಶ್ರೀಹರಿಯ ಹೊರತು ಇತರರಿಂದ ವರ ಪಡೆಯುವುದು, ಇತರರಿಂದ ಸಹಾಯ ಪಡೆಯುವುದು ಇದು ಮುಖ್ಯ ಧರ್ಮ ಅಲ್ಲ ಭೀಮಸೇನ ದೇವರಿಗೆ. ಈ ರೀತಿಯ ಒಂದು ಕಾರಣದಿಂದಲೂ ಭೀಮಸೇನ ದೇವರು ಏನಂತ ಹೇಳಿದರೆ ಪ್ರತಿಜ್ಞೆ ಮಾಡಲಿಕ್ಕೆ ಹೋಗಲಿಲ್ಲ, ಅರ್ಜುನನನ್ನೇ ಬಿಟ್ಟರು ಅಂತ. ಸೊ ಅಲ್ಲಿಗೆ ಈ 38ನೇ ಶ್ಲೋಕ ಮುಗೀತು. 39ನೇ ಶ್ಲೋಕ. ತತ್ಪ್ರೇರಿತೇನ ಅರ್ಜುನೇನ ಪ್ರತಿಜ್ಞಾ ಕೃತಾ ಯದಾ ವಿಪ್ರವರಸ್ತತಃ ಪರಂ ಸ್ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವಾ ಮಹಾಸ್ತ್ರಾಣಿ ದದೌ ಸತಸ್ಯ. ತತ್ ಪ್ರೇರಿತೇನ, ತತ್ ಅಂದರೆ ಈ ಭೀಮಸೇನ ದೇವರಿಂದ ಪ್ರೇರಿತನಾದ ಅರ್ಜುನ. ತತ್ ಪ್ರೇರಿತೇನ ಅಂದರೆ ಭೀಮಸೇನ ದೇವರು ಏನು ಮಾಡಿದ್ದಾರೆ? ಅರ್ಜುನ ನೀನು ಎದ್ದು ನಿಂತ್ಕೋ ಅಂತ ಕನ್ಸನ್ನೆ ಮಾಡಿದ್ದಾರೆ. ತತ್ ಪ್ರೇರಿತ, ಪ್ರೇರಣೆ ಯಾರ್ದು? ಭೀಮಸೇನ ದೇವರದ್ದು. ಎದ್ದು ನಿಂತದ್ದು ಯಾರು? ಅರ್ಜುನ. ಏನಂತ?
ಗುರುಗಳೇ ನಿಮ್ದು ಏನು ಕೆಲಸ ಮಾಡಿಕೊಡ್ಬೇಕಂತ ಹೇಳಿದ್ರಲ್ವ, ನಾನು ಪ್ರತಿಜ್ಞೆ ಮಾಡ್ತೇನೆ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ಸೊ ಅರ್ಜುನನಿಂದ ಪ್ರತಿಜ್ಞಾಕೃತ ಯದ, ಯಾವಾಗ ಪ್ರತಿಜ್ಞೆ ಮಾಡಲ್ಪಟ್ಟಿತೋ, ಪ್ರತಿಜ್ಞಾ ಕೃತ ಅಂದರೆ ಮಾಡಲ್ಪಟ್ಟಿತು, ಯದ ಅಂದರೆ ಯಾವಾಗ. ಸೊ ಅರ್ಜುನನಿಂದ ಪ್ರತಿಜ್ಞಾ ಯದಾಕೃತ, ಪ್ರತಿಜ್ಞೆಯು ಯದಾಕೃತ ಯಾವಾಗ ಮಾಡಲ್ಪಟ್ಟಿತೋ, ವಿಪ್ರವರಸ್ತತಃಪರಂ, ವಿಪ್ರವರ ಅಂದರೆ ಯಾರು? ದ್ರೋಣಾಚಾರ್ಯರು. ಅತ್ಯಂತ ಶ್ರೇಷ್ಠ ಬ್ರಾಹ್ಮಣರಾದ ದ್ರೋಣಾಚಾರ್ಯರು. ಈ ದ್ರೋಣಾಚಾರ್ಯರು ಇಷ್ಟು ಶ್ರೇಷ್ಠ ಬ್ರಾಹ್ಮಣ ಆದದ್ದು ಯಾರಿಂದ? ಅದು ಪರಶುರಾಮ ಭಗವಂತರಿಂದ. ಅಲ್ಲಿ ಕೇಳಿದ್ದೇನು? ಅರೆ ಭಗವಂತ, ನನಗೆ ಬ್ರಹ್ಮವಿದ್ಯೆ ಅದು ಆಯಿತು, ಈ ಮೂರರಲ್ಲಿ ಯಾವುದು ಅಂತ ಹೇಳಿದರೆ ಬ್ರಹ್ಮವಿದ್ಯೆ ನಾನು ತಗೊಳ್ತೇನೆ ನಿಮ್ಮಿಂದ ಅಂತ ಹೇಳ್ಕೊಂಡು ಕೂತದ್ದು ಬ್ರಹ್ಮವಿದ್ಯೆಗೆ. ಸೊ ಬ್ರಹ್ಮವಿದ್ಯೆ ಅಂದರೆ ಏನು? ಶಾಸ್ತ್ರವಿದ್ಯೆ. ಸೊ ಶ್ರವಣ ಮನನ ನಿಧಿಧ್ಯಾಸನ ಇದನ್ನು ಹೇಳಿಕೊಡ್ತೇನಂತ ಕೂತವರು ಪರಶುರಾಮ ದೇವರು. ಸೊ ಸಮಯ ಹೋಯಿತು. ಆ 12 ವರ್ಷದಲ್ಲಿ ಏನಂತ ಹೇಳಿದ್ರೆ ಶಾಸ್ತ್ರವಿದ್ಯೆ ಮುಗಿದು ಶಸ್ತ್ರವಿದ್ಯೆಯನ್ನು ಕೂಡ ಇದು ದ್ರೋಣ ಕಲಿತು ಬಿಡಪ್ಪ ಅಂತ ತಿಳ್ಕೊಂಡು ದ್ರೋಣಾಚಾರ್ಯರಿಗೆ ಕಲಿಸಿಕೊಟ್ಟು ಬಿಟ್ಟಿದ್ದಾರೆ. ಆ ದಿವ್ಯಾಸ್ತ್ರಗಳು ದ್ರೋಣಾಚಾರ್ಯರಿಗೆ ತಿಳಿದಿರುವ ಕಾರಣ ಈಗ ಅಷ್ಟು ವಿಪ್ರಶ್ರೇಷ್ಠರಾಗಿದ್ದಾರೆ. ವಿಪ್ರವರಹ ಅಂತೇಳಿದರೆ ಈಗ ಶ್ರೇಷ್ಠ ಬ್ರಾಹ್ಮಣ ಆಗಿದ್ದಾರೆ ದ್ರೋಣಾಚಾರ್ಯರು. ಯಾಕಂದರೆ ಆ ಮಹಾಜ್ಞಾನ ಇದೆ, ದಿವ್ಯಾಸ್ತ್ರಗಳ ಜ್ಞಾನ ಪರಶುರಾಮ ದೇವರು ಕೊಟ್ಟು ಕಳಿಸಿದ್ದಾರೆ. ಆದ ಕಾರಣ ವಿಪ್ರವರಹ ತತಃಪರಂ ಅಂದರೆ ಅಲ್ಲಿಂದ, ಆ ಸಮಯದಿಂದ, ತತಃಪರಂ ಸ್ನೇಹಂ ನಿತಾಂತಂ ಸುರರಾಜಸೂನೌ. ಪರಂ ಸ್ನೇಹಂ ಅಂತೇಳಿದರೆ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ಸಾಮಾನ್ಯದ ಸ್ನೇಹ ಅಲ್ಲ, ಪರಂ ಸ್ನೇಹಂ. ಯಾಕಂದರೆ ಪ್ರತಿಜ್ಞೆ ಮಾಡಿದ್ದಾರೆ, ಗುರುಗಳೇ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನಂತ ಪ್ರತಿಜ್ಞೆ ಮಾಡಿದ್ಯಾರು? ಅರ್ಜುನ. ಟಕ್ಕಂತ ಎದ್ದು ನಿಂತು ಪ್ರತಿಜ್ಞೆ ಮಾಡಿದ್ದಾರೆ. ದ್ರೋಣಾಚಾರ್ಯರಿಗೆ ಬಹಳ ಇಷ್ಟ ಆಗೋಯಿತು. ಇಂತಹ ಶಿಷ್ಯ ಅಂತೇಳಿದರೆ ಎಲ್ಲಿ ಸಿಗ್ತಾನೆ? ನನಗೆ ಸಿಕ್ಕಿಬಿಟ್ಟಿದ್ದಾನೆ. ಏನಂತೇಳಿದರೆ ನಾನು ಮಾತು ಮುಗಿಸುವ ಮೊದಲೇ ಎದ್ದು ನಿಂತು ಬಿಟ್ಟಿದ್ದಾನೆ. ನಿಮ್ಮ ಕೆಲಸ ಏನು? ನಾನು ಮಾಡಿಕೊಡ್ತೇನೆ ಅಂತ ಭಾರಿ ಸಂತೋಷ ಆಗಿಬಿಟ್ಟಿದೆ ದ್ರೋಣಾಚಾರ್ಯರಿಗೆ. ಅದಕ್ಕೋಸ್ಕರನೇ ಈಗ ವಿದ್ಯಾಭ್ಯಾಸ, ಈ ದಿವ್ಯಾಸ್ತ್ರಗಳನ್ನು ಕೊಡುವಂಥ ಕೆಲಸ ಅವರು ಕೈಗೆತ್ತಿಕೊಂಡದ್ದು. ಆ ದ್ರುಪದನನ್ನು ಎಳೆದುಕೊಂಡು ಬರಬೇಕು ನನ್ನ ಶಿಷ್ಯ ಅಂತ. ವಿಪ್ರವರಹ ತತಃಪರಂ ಅಲ್ಲಿಂದ, ಅಲ್ಲಿಂದ, ಪರಂ ಸ್ನೇಹಂ ಬಹಳ ಉಚ್ಚ ದರ್ಜೆಯ ಸ್ನೇಹ ಯಾರ ಮಧ್ಯದಲ್ಲಿ? ದ್ರೋಣಾಚಾರ್ಯರು ಮತ್ತು ಅರ್ಜುನನ ಮಧ್ಯದಲ್ಲಿ. ತತಃಪರಂ ಸ್ನೇಹಂ, ಪರಂ ಸ್ನೇಹಂ, ನಿತಾಂತಂ ಬಹಳವಾಗಿ, ಅಚ್ಚುಮೆಚ್ಚು, ನಿತಾಂತಂ ಅತ್ಯಂತ ಸ್ನೇಹ. ಪರಂ ಅಂದರೆ ಶ್ರೇಷ್ಠವಾದ ಸ್ನೇಹ. ಸುರರಾಜಸೂನೌ ಯಾರು? ಅರ್ಜುನ ಅಂದರೆ ಯಾರು? ಸುರರಾಜ, ದೇವತೆಗಳ ರಾಜ. ಸುರ ಅಂದರೆ ದೇವತೆಗಳು, ಅಸುರ ಅಂದರೆ ರಾಕ್ಷಸರು. ಸೊ ಸುರರಾಜ ಅಂದರೆ ದೇವತೆಗಳ ರಾಜ, ಅಂದರೆ ದೇವಲೋಕದ ಒಡೆಯ ಯಾರು? ಇಂದ್ರ. ಸುರರಾಜ ಸೂನು, ಇಂದ್ರನ ಸೂನು, ಮಗ ಯಾರು? ಅರ್ಜುನ. ಸೊ ಅರ್ಜುನನಲ್ಲಿ ಈ ಶ್ರೇಷ್ಠರಾದ ಬ್ರಾಹ್ಮಣ ದ್ರೋಣಾಚಾರ್ಯರು ಪರಂ ಸ್ನೇಹಂ ನಿತಾಂತಂ ಅತ್ಯಂತವಾದ ಶ್ರೇಷ್ಠವಾದ ಸ್ನೇಹ ಇವರ ಮಧ್ಯದಲ್ಲಿ, ದ್ರೋಣಾಚಾರ್ಯರು ಮತ್ತು ಸುರರಾಜಸೂನು ಆದ ಅರ್ಜುನನ ಮಧ್ಯದಲ್ಲಿ ಏನಾಯಿತು? ಬೆಳೆಯತೊಡಗಿತು. ಬಹಳ ಅಚ್ಚುಮೆಚ್ಚು, ಬಹಳ ಅಂತೇಳಿದರೆ ಎಲ್ಲರಿಗೂ ಕಲಿಸಿಕೊಟ್ಟದ್ದು ಅಸ್ತ್ರಗಳು ಸ್ಪೆಷಲ್ ಅಂತೇಳಿದರೆ ವಿಶೇಷ ಅಸ್ತ್ರಗಳನ್ನು ಅಂತೇಳಿದರೆ ಆ ರಹಸ್ಯಗಳನ್ನೆಲ್ಲ ಅರ್ಜುನನಿಗೆ ಕಲಿಸಿಕೊಟ್ಟಿದ್ದಾರೆ ದ್ರೋಣಾಚಾರ್ಯರು. ಕೃತ್ವ ಇಂತಹ ಸ್ನೇಹವನ್ನು ಮಾಡಿ, ಕೃತ್ವ ವಿಪ್ರವರಹ ತತಃಪರಂ ಅಲ್ಲಿಂದ ಶ್ರೇಷ್ಠವಾದ ಸ್ನೇಹ, ಅತ್ಯಂತ ಸ್ನೇಹ, ನಿತಾಂತಂ ಸುರರಾಜಸೂನು ದೇವೇಂದ್ರನ ಮಗ ಅರ್ಜುನನಲ್ಲಿ ಕೃತ್ವ ಮಾಡಿ ಅಂತೇಳಿದರೆ ಬಹಳ ಪಟ್ಟದ ಶಿಷ್ಯ ಅರ್ಜುನ. ಸೊ ಕೃತ್ವ ಮಹಾಸ್ತ್ರಾಣಿ ಅಂತೇಳಿದರೆ ದಿವ್ಯಾಸ್ತ್ರಗಳಲ್ಲಿಯೂ ಕೂಡ ಅತೀ ಶ್ರೇಷ್ಠವಾದ ರಹಸ್ಯಮಯವಾದ ಮಂತ್ರಗಳುಳ್ಳ ದಿವ್ಯಾಸ್ತ್ರಗಳು ಏನಿದೆ ಅದು ಅರ್ಜುನನಿಗೆ. ಸೊ ಮಹಾಸ್ತ್ರಾಣಿ ದದೌ ಸ ತಸ್ಯ, ತಸ್ಯ ಅಂದರೆ ಆ ಅರ್ಜುನನ
ಬತ್ತಳಿಕೆಗೆ ಅಂತೇಳಿದರೆ ಅತ್ಯಂತ ರಹಸ್ಯಮಯವಾದ ಅತ್ಯಂತ ಶ್ರೇಷ್ಠವಾದ್ದು ನಿಗೂಢವಾದ ದಿವ್ಯಾಸ್ತ್ರಗಳನ್ನು ವಿಶೇಷವಾದ ದಿವ್ಯಾಸ್ತ್ರಗಳನ್ನು ಅರ್ಜುನನಿಗೆ ಹೇಳಿಕೊಟ್ಟರು. ಮಹಾಸ್ತ್ರಾಣಿ ದದೌಸ ತಸ್ಯ ಅಂತೇಳಿದರೆ ಒಬ್ಬನೇ ಅಲ್ವಾ ಏನು ಎದ್ದು ನಿಂತು ಪ್ರತಿಜ್ಞೆ ಮಾಡಿದ್ದು, ಗುರುಗಳೇ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ಆದ್ದರಿಂದ ಆ ಅರ್ಜುನನಿಗೆ ಅತ್ಯಂತ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅವನನ್ನು ಅಂತ ಹೇಳಿದ ಪ್ರಕಾರ ಅರ್ಜುನನನ್ನು ಅಂತೇಳಿದರೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಶ್ರೇಷ್ಠವಾದ ಮಹಾಸ್ತ್ರಗಳನ್ನು ಹೇಳಿಕೊಡುವ ಮೂಲಕ ರಹಸ್ಯ ಮಂತ್ರಗಳನ್ನು ಹೇಳಿಕೊಡುವ ಮೂಲಕ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಯಾರು? ದ್ರೋಣಾಚಾರ್ಯರು. 39ನೇ ಶ್ಲೋಕ. ತತ್ಪ್ರೇರಿತೇನ ಭೀಮಸೇನನಿಂದ ಪ್ರೇರಿತನಾದ ಅರ್ಜುನನಿಂದ ಪ್ರತಿಜ್ಞಾಕೃತ ಹೀಗೆ ಪ್ರತಿಜ್ಞೆ ಮಾಡಲ್ಪಟ್ಟಾಗ ವಿಪ್ರೋತ್ತಮರಾದ ದ್ರೋಣಾಚಾರ್ಯರು ತತಃಪರಂ ಅಲ್ಲಿಂದ ಅರ್ಜುನನ ಮೇಲೆ ಸುರರಾಜಸೂನೌ ಅರ್ಜುನನ ಮೇಲೆ ಅತ್ಯಂತ ನಿತಾಂತಂ ಹೆಚ್ಚು ಪ್ರೀತಿ ಶ್ರೇಷ್ಠವಾದ ಪ್ರೀತಿ ಪರಂ ಸ್ನೇಹಂ ಕೃತ್ವಾ ಮಾಡಿ ಅತ್ಯಂತ ಶ್ರೇಷ್ಠ ದರ್ಜೆಯ ಪ್ರೀತಿ ಸ್ನೇಹ ಯಾರ ಮೇಲೆ? ಅರ್ಜುನನ ಮೇಲೆ ಹೊಂದಿ ಅವನಿಗೆ ಮಹಾಸ್ತ್ರಾಣಿ ದದೌ ತಸ್ಯ ಅವನಿಗೆ ಸಹ ದ್ರೋಣಾಚಾರ್ಯರು ಮಹಾಸ್ತ್ರಾಣಿ ದದೌ ಮಹಾ ಅಸ್ತ್ರಗಳನ್ನು ಮಹಾದಿವ್ಯಾಸ್ತ್ರಗಳನ್ನು ದದೌ ನೀಡಿದರು ಕೊಟ್ಟರು. ಭೀಮನು ತಾನು ಪ್ರತಿಜ್ಞೆ ಮಾಡಲಿಲ್ಲವಾದರೂ ಅರ್ಜುನನಿಗೆ ಪ್ರೇರೇಪಣೆ ಮಾಡಿ ಪ್ರತಿಜ್ಞೆ ಮಾಡಿಸಿದ. ಭೀಮನ ಪ್ರೇರೇಪಣೆ ಅರ್ಜುನನಿಗೆ ಅತ್ಯಂತ ಕಠಿಣವಾದ ಪ್ರತಿಜ್ಞೆಯನ್ನು ಮಾಡಲಿಕ್ಕೂ ಕೂಡ ಸ್ಫೂರ್ತಿ ನೀಡಿತು. ಯಾರಿಗೆ? ಅರ್ಜುನನಿಗೆ. ಏನು ಧೈರ್ಯ ಏನಾದರೂ ಅಂತ ಹೇಳಿದರೆ, ಅಲ್ಲ ನೀವು ಪ್ರತಿಜ್ಞೆ ಮಾಡ್ತಾ ಇದೆಯಲ್ಲ ದ್ರೋಣಾಚಾರ್ಯರು, ಇನ್ನೇನಾದರೂ ನಿನ್ನಿಂದ ಆಗದ ಕೆಲಸ ಏನಾದರೂ ಹೇಳಿಬಿಟ್ರೆ ಅಂತ ಮನಸ್ಸೇನಾದರೂ ಹೇಳಿದರೆ, ನನಗೆ ಅಣ್ಣ ಇದಾನಲ್ಲ ಭೀಮಸೇನ ಇರುವಾಗ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಅರ್ಜುನ ಎದ್ದು ನಿಂತಿದ್ದಾನೆ. ಸೊ ಈ ರೀತಿ ಅರ್ಜುನನಿಗೆ ಪ್ರತಿಜ್ಞೆ ಮಾಡಲಿಕ್ಕೆ ಪ್ರೇರೇಪಣೆ ಸ್ಫೂರ್ತಿ ಕೊಟ್ಟದ್ದು ಯಾರು? ಭೀಮಸೇನ. ಹಾಗೆ ಪ್ರೇರೇಪಣೆ ಮಾಡಿದ ಭೀಮಸೇನ ಅದನ್ನು ನೆರವೇರಿಸಲು ನೆರವಾಗುವುದು ಖಂಡಿತ ಖಚಿತ ಅಂತ ವಿಶ್ವಾಸ ಅರ್ಜುನನಿಗೆ ಇದ್ದ ಕಾರಣ ಈ ರೀತಿ ಪ್ರತಿಜ್ಞೆ ಮಾಡಲಿಕ್ಕೆ ಆಯಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟಾಯಿತು? ಈಗ 39ನೇ ಶ್ಲೋಕ ಆಯಿತು. 40ನೇ ಶ್ಲೋಕಕ್ಕೆ ಹೋಗುವ. ಸಪಕ್ಷಪಾತಂ ಚಕಾರ ತಸ್ಮಿನ್ ಕರೋತಿ ಚಾಸ್ಯೋರುತರಾಂ ಪ್ರಶಂಸಾಂ ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ ನಾನ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್ ಸ ಪಕ್ಷಪಾತಂ ಚಕಾರ ತಸ್ಮಿನ್ ಅಂತೇಳಿದರೆ ಎಷ್ಟು ಜನ ಅಲ್ಲಿ ಕೌರವ ರಾಜಕುಮಾರರಿದ್ದಾರೆ, ಪಾಂಡವ ರಾಜಕುಮಾರರಿದ್ದಾರೆ. ಆದರೆ ಪ್ರತಿಜ್ಞೆ ಮಾಡಿದ್ಯಾರು? ಅರ್ಜುನ ಒಬ್ಬನೇ. ಆದ್ದರಿಂದ ಅರ್ಜುನನನ್ನು ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅಂತ ಮೊದಲೇ ಹೇಳಿದ ಕಾರಣ ಅಂದರೆ ಅರ್ಜುನನ ವಿಷಯದಲ್ಲಿ ಒಂದು ಸ್ವಲ್ಪ ಪಕ್ಷಪಾತ ಆಗ್ತದೆ. ಅಂದರೆ ಎಂಥದ್ರಿ ಗುರುಗಳೆಲ್ಲ ಅರ್ಜುನನಿಗೆ ಸ್ಪೆಷಲ್ ಹೇಳಿಕೊಡ್ತಾರೆ, ಹೌದು. ಅಂದರೆ ಸುರಿಗೆ ಹೇಳಿಯೇ ಬಿಟ್ಟಿದ್ದಾರೆ, ಯಾರು ಪ್ರತಿಜ್ಞೆ ಮಾಡ್ತಾರೋ ಅವರನ್ನು ನಾನು ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೇನಂತ ಹೇಳಿದ ಮೇಲೆ ಇದೇನು ಗುಟ್ಟಿ ಏನಿಲ್ಲ, ಅಂದರೆ ಓಪನ್ ಸೀಕ್ರೆಟ್ ಇದು. ದ್ರೋಣಾಚಾರ್ಯರು ಪಕ್ಷಪಾತಂ ತಸ್ಮಿನ್ ಚಕಾರ ಅರ್ಜುನನ ವಿಷಯದಲ್ಲಿ ಬಹಳ ಪಕ್ಷಪಾತ ಮಾಡಿದರು ದ್ರೋಣಾಚಾರ್ಯರು. ಅಂದರೆ ಎಲ್ಲ ವಿಶೇಷ ರಹಸ್ಯ ಏನಿದೆ ಎಲ್ಲ ಅರ್ಜುನನಿಗೆ ಹೇಳಿಕೊಡೋದು. ಪಕ್ಷಪಾತಂ ಚಕಾರ ಮಾಡಿದರು. ತಸ್ಮಿನ್ ಅಂದರೆ ಅವನಲ್ಲಿ, ಯಾರಲ್ಲಿ? ಅರ್ಜುನನಲ್ಲಿ. ಕರೋತಿ ಚ ಅಸ್ಯ ಉರುತರಾಂ ಪ್ರಶಂಸಾಂ ಅಂದರೆ ಅವನಿಗೆ ಸ್ವಲ್ಪ ಸ್ಪೆಷಲ್ ವಿಶೇಷಗಳನ್ನೆಲ್ಲ ಹೇಳಿಕೊಟ್ಟ ಕಾರಣ ಏನು ಹೇಳಿದರೂ ಅರ್ಜುನನಿಗೆ ಮೊದಲು ಅರ್ಥ ಆಗ್ತದೆ. ಯಾಕಂದರೆ ರಹಸ್ಯಗಳನ್ನೆಲ್ಲ ಅರ್ಜುನನಿಗೆ ಹೇಳಿಬಿಟ್ಟಿದ್ದಾರೆ ಮೆಲ್ಲ ಕಿವಿಯಲ್ಲಿ. ಆದ ಕಾರಣ
ಕರೋತಿ ಮಾಡ್ತಾರೆ ಯಾರು? ದ್ರೋಣಾಚಾರ್ಯರು. ಏನು? ಚ ಅಸ್ಯ, ಆ ಅಸ್ಯ ಅಂದರೆ ಅರ್ಜುನನ, ಉರುತರಾಂ ಪ್ರಶಂಸಾಂ. ಉರುತರಾಮ್ ಅಂದರೆ ದೊಡ್ಡದು ಅಂತ. ಉರುತರಾಮ್ ಅಂದರೆ ಬಹಳ ಅಂತ ಅರ್ಥ. ದೊಡ್ಡದಂದರೆ ಬಹಳ, ಪ್ರಶಂಸಾಂ ಅಂದರೆ ಅರ್ಜುನನೇ ಉತ್ತರ ಹೇಳ್ತಾನೆ. ಏನಾದರೂ ಒಂದು ಕಷ್ಟದ ಪ್ರಶ್ನೆ ಕೇಳಿದರೆ ಗುರುಗಳು, ಅದಕ್ಕೆ ಬಾಕಿದವರಿಗೆ ಉತ್ತರ ಗೊತ್ತಾಗೋದಿಲ್ಲ, ಅದು ಅರ್ಜುನನೇ ಹೇಳ್ತಾನೆ. ಅರ್ಜುನ ಅದಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿದ ಕೂಡಲೇ ಗುರುಗಳು ಏನು ಪ್ರಶಂಸೆ ಮಾಡುವುದು ನೋಡಿ, ಅರ್ಜುನ ನೋಡಿ ಏನಾಗ್ತಾನೆ ಇನ್ನು ಮುಂದೆ ಅಂತೇಳಿದರೆ, ಅರ್ಜುನನ ಎದುರುಗಡೆ ಯಾರಿಲ್ಲ ಅಂತೇಳಿದರೆ ಅತ್ಯಂತ ಶ್ರೇಷ್ಠ ಧನುರ್ಧಾರಿ ಆಗ್ತಾನೆ ಈ ಅರ್ಜುನ ಅಂತೆಲ್ಲ ಏನಂತ ಹೇಳಿದರೆ ಬಹಳ ಪ್ರಶಂಸೆ ಮಾಡೋದು. ಅದು ಬಾಕಿದವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಿವಿಗೆ ತಿವಿದಾಗ ಆಗ್ತದೆ. ಅದೇನು ಅರ್ಜುನ ಅಂದರೆ ಏನು ಗುರುಗಳಿಗೆ ಅಂತೇಳಿ. ಸೊ ಕರೋತಿ ಮಾಡ್ತಾರೆ, ಚ ಅಸ್ಯ ಆ ಅರ್ಜುನನ, ಉರುತರಾಂ ಪ್ರಶಂಸಾಂ ಎಷ್ಟು ಹೊಗಳುದ್ರಿ ಅಂತೇಳಿದರೆ, ನಮ್ಮನ್ನು ಹೊಗಳಿದರೆ ತೊಂದರೆ ಇಲ್ಲ, ಇನ್ನೊಬ್ಬರನ್ನು ಹೊಗಳಿದರೆ ಅಯ್ಯೋ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ನನ್ನನ್ನು ಹೊಗಳಿ, ಎಷ್ಟು ಬೇಕಾದರೆ ಹೊಗಳಿ, ನನ್ನನ್ನು ಹೊಗಳಿ ಅಂದರೆ ಇನ್ನು ಅವರನ್ನು ಯಾಕೆ ಹೊಗಳುವುದು ಅಂತ. ಸೊ ಉರುತರಾಂ ಪ್ರಶಂಸಾಂ ಬಾಕಿದ್ದವರಿಗೆಲ್ಲ ಭಾಳ ಕಷ್ಟ ಆಗ್ತಾ ಇದೆ. ಅರ್ಜುನನನ್ನು ಭಾಳ ಹೊಗಳ್ತಾರೆ ಅಂದರೆ ಅರ್ಜುನ ಅವನ ಪರ್ಫಾರ್ಮೆನ್ಸ್ ಕೂಡ ಹಾಗೇ ಇದೆ. ಯಾಕಂತೇಳಿದರೆ ಅವನಿಗೆಲ್ಲ ರಹಸ್ಯಗಳನ್ನು ತಿಳಿಸಿಕೊಟ್ಟ ಕಾರಣ ಯಾವ ಪ್ರಶ್ನೆ ಕೇಳಿದರೂ ಉತ್ತರ ಹೇಳ್ತಾ ಇದ್ದಾನೆ ಅರ್ಜುನ. ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ ಆ ಅರ್ಜುನನಿಗೆ ದದಾತಿ ಕೊಡ್ತಾ ಇದ್ದಾರೆ ರಹಸ್ಯ ವಿದ್ಯಾ, ಅತ್ಯಂತ ರಹಸ್ಯಮಯವಾದ ಮಂತ್ರಗಳನ್ನೆಲ್ಲ ಹೇಳಿಬಿಟ್ಟು ಆ ಬಿಡುವಂಥ ದಿವ್ಯಾಸ್ತ್ರಗಳು ಅಂದರೆ ಸಾಮಾನ್ಯ ದಿವ್ಯಾಸ್ತ್ರಗಳನ್ನು ಎಲ್ರಿಗೂ ಕೊಡ್ತಾ ಇದ್ದಾರೆ, ಎಲ್ರಿಗೂ ಹೇಳಿಕೊಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ, ಎಲ್ಲ ಮಕ್ಕಳಿಗೂ ದಿವ್ಯಾಸ್ತ್ರ ಸಿಕ್ಕಿದೆ. ಆದರೆ ಅತ್ಯಂತ ರಹಸ್ಯಮಯವಾದ್ದು ರಹಸ್ಯ ವಿದ್ಯಾಶ್ಚ ತಸ್ಯ ದದಾತಿ, ಅರ್ಜುನನಿಗೆ ಹೇಳಿಕೊಡ್ತಾ ಇದ್ದಾರೆ ಅಂತೇಳಿದರೆ, ಆದ್ದರಿಂದಲೇ ಅದು ನಮ್ಮಲ್ಲಿ ಬರ್ತದಲ್ಲ ಮಹಾಭಾರತದಲ್ಲಿ. ಅರ್ಜುನ ಹತ್ರ ಕೇಳ್ತಾರೆ, ನೀನು ಈಗ ಅದಕ್ಕೆ ಅಲ್ಲಿ ಇದು ಗುರಿ ಇಟ್ಟಿದ್ದೀಯಲ್ಲ? ಹೌದು ಇಟ್ಟಿದ್ದೇನೆ. ನಿನಗೇನು ಕಾಣ್ತದೆ? ನನಗೆ ಗುರುಗಳೇ ಹಕ್ಕಿದ್ದು ಕಣ್ಣು ಮಾತ್ರ ಕಾಣ್ತದೆ ಅಂತ. ಅಂದರೆ ಅಷ್ಟು ಕೂಡ ಏನಂತೇಳಿದರೆ ಅದಕ್ಕೆ ಹೆಸರು ಪ್ರೆಸಿಷನ್ ಅಂತ. ಅಂದರೆ ಅಷ್ಟು ಆ ಗುರಿ ಅಂತೇಳಿದರೆ ಅಷ್ಟು ಸಮರ್ಪಕವಾದ ಗುರಿ. ಅಂದರೆ ಅರ್ಜುನ ಆ ಸ್ಟೇಜನ್ನು ಆ ರೀತಿ ಸಮರ್ಪಕತೆ, ಅಷ್ಟೂ ಒಂದು ಸಮರ್ಪಕವಾಗಿ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡುವಂಥದ್ದು ಹೇಗೆ ಸಾಧ್ಯವಾಯಿತು ಅಂತೇಳಿದರೆ ಈ ರೀತಿ ರಹಸ್ಯ ವಿದ್ಯಾಶ್ಚ, ರಹಸ್ಯ ಮಂತ್ರಗಳು, ರಹಸ್ಯ ವಿದ್ಯೆ ಅದನ್ನೆಲ್ಲ ಕೊಟ್ಟುಬಿಟ್ಟಿದ್ದಾರೆ ತಮ್ಮ ಪಟ್ಟದ ಶಿಷ್ಯನಿಗೆ ದ್ರೋಣಾಚಾರ್ಯರು. ಪಟ್ಟದ ಶಿಷ್ಯ ಯಾರು? ಅರ್ಜುನನಿಗೆ. ನ ಅನ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್. ಇಂಥ ರಹಸ್ಯಮಯವಾದ ಈ ವಿದ್ಯೆ ಏನಿದೆ ಅಂತೇಳಿದರೆ ಅತ್ಯಂತ ಆ ದಿವ್ಯಾಸ್ತ್ರಗಳನ್ನು ಎಲ್ರಿಗೂ ಕೊಟ್ಟರು. ಕೆಲವು ದಿವ್ಯಾಸ್ತ್ರಗಳು, ವಿಶೇಷವಾದ ಮಂತ್ರಗಳು, ವಿಶೇಷವಾದ ದೇವತೆಗಳನ್ನು ಆಹ್ವಾನಿಸಿ ಮಾಡುವಂಥ ವಿಶೇಷವಾದ ಒಂದು ಗುರಿ ಇಡುವಂತಹ ಇಂಥದ್ದೆಲ್ಲ ಅರ್ಜುನನಿಗೆ ಮಾತ್ರ ಕೊಟ್ಟಿದ್ದಾರೆ. ನ ಅನ್ಯಸ್ಯ, ಉಳಿದವರಿಗೆ ಇಲ್ಲ. ಕಸ್ಯಾಪಿ ತಥಾ ಕಥಂಚಿತ್. ಕಸ್ಯಾಪಿ ಅಂದರೆ ಇನ್ನು ಯಾರಿಗೂ ಇಲ್ಲ. ಅಲ್ಲ, ಅರ್ಜುನನಿಗೆ ಅಣ್ಣ ಅಲ್ವಾ ಭೀಮಸೇನ? ಭೀಮಸೇನನಿಗೂ ಇಲ್ಲ. ಅಲ್ಲ, ಭೀಮಸೇನನಿಗೂ ಅಣ್ಣ ಯುಧಿಷ್ಠಿರ ಅಲ್ವಾ ಯುವರಾಜ? ಯುಧಿಷ್ಠಿರನಿಗೂ ಇಲ್ಲ. ನನಗೆ ಯಾರು ಪ್ರತಿಜ್ಞೆ ಮಾಡಿದ್ದು ನನ್ನ ಕೆಲಸ ಮಾಡಿಕೊಡ್ತೇನೆ ಅಂತ ಅರ್ಜುನ ಒಬ್ಬನೇ. ಅರ್ಜುನನಿಗೆ ಮಾತ್ರ ಅಂತ ದ್ರೋಣಾಚಾರ್ಯರು, ಅವನಿಗೆ ಮಾತ್ರ. ನ ಅನ್ಯಸ್ಯ. ಅಲ್ಲ, ಈ ರಾಜ ಯಾರು? ರಾಜ ಧೃತರಾಷ್ಟ್ರನ ಮಗ ಯಾರು? ದುರ್ಯೋಧನ ಅಲ್ವಾ? ದುರ್ಯೋಧನ ಇರಲಿ, ನನಗೆ ಯಾರೂ ಕಾಣುವುದಿಲ್ಲ. ಅಂದರೆ ದ್ರೋಣಾಚಾರ್ಯರಿಗೆ ಕಾಣುವುದು ಯಾರು? ಅರ್ಜುನ ಮಾತ್ರ. ಅಂದರೆ ದ್ರೋಣಾಚಾರ್ಯರ ಕೆಲಸ ಮಾಡಿಕೊಡ್ತೇನಂತ ಪ್ರತಿಜ್ಞೆ ಮಾಡಿದ್ಯಾರು? ಅರ್ಜುನ. ಆದ್ದರಿಂದ ಅವರಿಗೆ ಕಾಣುವುದು ಅರ್ಜುನ ಮಾತ್ರ. ಎಲ್ಲ ಪ್ರಶಂಸೆ ಯಾರಿಗೆ? ಅರ್ಜುನನಿಗೆ. ಎಲ್ಲ ರಹಸ್ಯ ವಿದ್ಯೆ ಯಾರಿಗೆ? ಅರ್ಜುನನಿಗೆ. ಸೊ ಈ ರೀತಿ ನ ಅನ್ಯಸ್ಯ ಕಸ್ಯಾಪಿ. ಕಸ್ಯ ಅಂದರೆ ಇನ್ನು ಯಾರಿಗೂ, ನ ಅನ್ಯಸ್ಯ ಇನ್ನು ಉಳಿದವರು ಯಾರಿಗೂ ಕೂಡ, ತಥಾ ಕಥಂಚಿತ್ ನ ಅಂದರೆ ಕಥಂಚಿತ್ ಅಂದರೆ ಯಾವತ್ತಿಗೂ. ಅಂದರೆ ಅರ್ಜುನನನ್ನು ಬಿಟ್ಟು
ವಿಶೇಷ ಏನಾದರೂ ಇದ್ದರೆ ಇನ್ಯಾರಿಗೂ ಇಲ್ಲ, ಅದು ಅರ್ಜುನನಿಗೆ ಮಾತ್ರ. ನ ಅನ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್. ಸೊ ಹಾಗೆ ಕಥಂಚಿತ್ ಅಂದರೆ ಇನ್ಯಾರಿಗೂ ಇಲ್ಲ, ನ ಅನ್ಯಸ್ಯ ಕಸ್ಯಾಪಿ ಅಂತೇಳಿದರೆ ಮತ್ತೆ ಯಾರಿಗೂ ಕೂಡ ರಹಸ್ಯ ವಿದ್ಯೆಗಳನ್ನು ಈ ದ್ರೋಣಾಚಾರ್ಯರು ಉಪದೇಶ ಮಾಡಲಿಲ್ಲ. ಅದೆಲ್ಲ ಅರ್ಜುನನಿಗೆ ಅಂತ, ಅರ್ಜುನನಿಗೆ ಮಾತ್ರ ಇಟ್ಟಿದ್ದಾರೆ ಅಂತೇಳಿದ್ರೆ ಏನಂದರೆ ಅವನನ್ನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನಂತ ಪ್ರತಿಜ್ಞೆ ಮಾಡಿದ್ದಾರೆ. ಆ ಪ್ರಕಾರ ವಿದ್ಯಾಭ್ಯಾಸ ಕೂಡ ಅದೇ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ ಅರ್ಜುನ ಕೊನೆಗೆ ತನ್ನ ಕೆಲಸ ಖಂಡಿತ ಮಾಡಿಕೊಡ್ತಾನೆ ಅನ್ನುವಂಥ ಏನಂತ ಹೇಳಿದರೆ ಅಷ್ಟು ಭರವಸೆ ಆ ಅರ್ಜುನನ ಮೇಲೆ ಇಟ್ಟಿದ್ದಾರೆ. ಸೊ ಸಪಕ್ಷಪಾತಂ ಚಕಾರ, ದ್ರೋಣರು ಅರ್ಜುನನಲ್ಲಿ ಪಕ್ಷಪಾತ ಮಾಡಿದರು. ಅವನನ್ನು ಅಸ್ಯ ಉರುತರಾಂ ಪ್ರಶಂಸಾಂ ಕರೋತಿ, ಬಹಳವಾಗಿ ಪ್ರಶಂಸೆ ಮಾಡುತ್ತಿದ್ದರು. ರಹಸ್ಯ ವಿದ್ಯಾಶ್ಚ ತಸ್ಯ ದದೌ, ರಹಸ್ಯ ವಿದ್ಯೆಗಳನ್ನು ತಸ್ಯ ಅವನಿಗೆ ದದೌ ತಿಳಿಸಿದರು, ಉಪದೇಶಿಸಿದರು, ಕೊಟ್ಟರು. ದದೌ ಹಾಗೆ ತಥಾ ಹಾಗೆ ಇತರರು ಯಾರಿಗೂ ನ ಅನ್ಯಸ್ಯ ಕಸ್ಯಾಪಿ ಕಥಂಚಿತ್, ಇನ್ನು ಯಾರಿಗೂ ಇನ್ನು ಉಳಿದವರು ಯಾರಿಗೂ ಈ ರೀತಿಯ ವಿಶೇಷ ರಹಸ್ಯಗಳನ್ನು ತಿಳಿಸಲಿಲ್ಲ. ಇನ್ನು ಯಾರಿಗೂ ಇಲ್ಲ, ಅದು ಅರ್ಜುನನಿಗೆ ಮಾತ್ರ. ಅರ್ಜುನ ಮಾಡಿದ ಪ್ರತಿಜ್ಞೆಯಿಂದ ಅತ್ಯಂತ ಸಂತುಷ್ಟರಾದ ದ್ರೋಣರು ಅವನ ಬಗ್ಗೆ ವಿಶೇಷ ಪ್ರೀತಿಯನ್ನು ಹೊಂದಿ ಇತರರು ಯಾರಿಗೂ ತಿಳಿಸದ ರಹಸ್ಯ ವಿದ್ಯೆಗಳನ್ನೆಲ್ಲ ತಿಳಿಸಿಕೊಟ್ಟರು ಎಂದರ್ಥ. ಎಲ್ಲರ ಸಮ್ಮುಖದಲ್ಲೇ ಅರ್ಜುನ ಆ ಪ್ರತಿಜ್ಞೆ ಮಾಡಿದ್ದರಿಂದ ಇತರರು ಯಾರೂ ಕೂಡ ದ್ರೋಣರ ಆ ಪಕ್ಷಪಾತವನ್ನು ದೂಷಿಸಲು ಅವಕಾಶವಾಗಲಿಲ್ಲ. ಯಾರಾದರೂ ಧೈರ್ಯ ಮಾಡಿ ದ್ರೋಣಾಚಾರ್ಯರ ಹತ್ರ ಕೇಳಿದರೆ, ಗುರುಗಳೇ ಅದೇನು ನೀವು ಅರ್ಜುನನ ಮೇಲೆ ಬಹಳ ಪಕ್ಷಪಾತ ಮಾಡ್ತೀರಿ, ಅವನನ್ನೇ ಹೊಗಳೋದು, ನಮ್ಮನ್ನು ಯಾರನ್ನೂ ಹೊಗಳೋದಿಲ್ಲ ಅಂತ ಕೇಳಿದರೆ ಗುರುಗಳು ಹೇಳಿಬಿಡ್ತಾರೆ. ಆವತ್ತು ನಾನು ಕೇಳುವಾಗ ಪ್ರತಿಜ್ಞೆ ಮಾಡಿದವರು ನೀವು ಯಾರಾದರೂ ಮಾಡಿದ್ದೀರಾ? ಸುಮ್ಮನಿದ್ದಾರೆ. ಅರ್ಜುನ ಮಾತ್ರ ಮಾಡಿದ್ದಲ್ವ? ಹೌದು. ಮತ್ತು ಅರ್ಜುನನನ್ನೇ ನಾನು ಪ್ರಶಂಸೆ ಮಾಡ್ತೇನೆ, ಅರ್ಜುನನಿಗೆ ಹೇಳಿಕೊಡ್ತೇನೆ, ಅರ್ಜುನನಿಂದ ನನಗೆ ಆ ಕೆಲಸ ಆಗಬೇಕು ಅಂತ ಹೇಳ್ತಾರೆ ಅವರು. ಸೊ ಆ ರೀತಿ ಯಾರಿಗೂ ಧೈರ್ಯವೂ ಆಗಲಿಲ್ಲ. ಸೊ ಈ ರೀತಿ ದೂಷಣೆ ಮಾಡಲಿಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಎಲ್ರಿಗೂ ಗೊತ್ತಿದೆ ಅಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಆದ್ದರಿಂದ ಗುರುಗಳು ಅವನಿಗೆ ವಿಶೇಷವಾಗಿ ಗಮನ ಕೊಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.